ಬೆಂಗಳೂರಿನ ಗ್ಯಾಸ್ ಟ್ರಬಲ್ ಯಾವ ಹಂತದಲ್ಲಿದೆ ಅನ್ನೋದರ ಡೀಟೇಲ್ಸ್ ಇದು. ಶೇಷಾದ್ರಿಪುರದ ಹೋಟೆಲ್ ಸನ್ಮಾನ್ನಲ್ಲಿ ಮೆನುನಲ್ಲಿ ರಿವೈಸ್ ಮಾಡಿದ್ದಾರೆ, ಮೆನು ಕಟ್ ಮಾಡಿದ್ದಾರೆ. ಸಿಲಿಂಡರ್ ಸಪ್ಲೈ ಪ್ರಾಬ್ಲಮ್ ಆಗ್ತಾ ಇದೆ. ಹೀಗಾಗಿ ನಾವು ಎಲ್ಲ ವೆರೈಟಿ ಫುಡ್ಗಳನ್ನು ರೆಡಿ ಮಾಡೋಕ್ಕಾಗಲ್ಲ, ರನ್ನಿಂಗ್ ಕಿಚನ್ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೋಟೆಲ್ ಮುಂಭಾಗದಲ್ಲಿ ಡಿಸ್ಪ್ಲೇ ಬೋರ್ಡ್ನಲ್ಲೇ ಪ್ರಾಬ್ಲಮನ್ನು ಅಡ್ರೆಸ್ ಮಾಡಿ ಮತ್ತು ಚೇಂಜಸ್ಸನ್ನು ಕೂಡ ತಿಳಿಸಿದ್ದಾರೆ. ಊಟದ ಬೆಲೆ ಏರಿಕೆ ಕೂಡ ಅನಿವಾರ್ಯ ಅಂತ ಕೂಡ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಇನ್ನು ಹೇಗೆ ನಾವು ಲಾಸನ್ನು ತಡೆದುಕೊಳ್ಳೋ ಶಕ್ತಿ ಇರುತ್ತೆ ಅಂತ ಹೇಳಿ ಸೂಚನಾ ಫಲಕಗಳು ಅಲ್ಲಲ್ಲಿ ಡಿಸ್ಪ್ಲೇ ಬೋರ್ಡ್ನಲ್ಲಿ ಕಾಣಿಸ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಗ್ರಾಹಕರ ಗಮನಕ್ಕೆ ಅಂತ ಹೇಳಿ ಎಲ್ಲ ಹೋಟೆಲ್ ಮುಂದೆ ಆಲ್ಮೋಸ್ಟ್ ಇದೇ ರೀತಿ ರೇಟ್ ಜಾಸ್ತಿ ಮಾಡಿದ್ದೀವಿ ಮತ್ತು ಮೆನು ಜಾಸ್ತಿ ಇಲ್ಲ, ಜಾಸ್ತಿ ನಿರೀಕ್ಷೆ ಇಟ್ಕೊಂಡು ಒಳಗೆ ಬರಬೇಡಿ ಅನ್ನೋ ರೀತಿಯಲ್ಲಿ ಡಿಸ್ಪ್ಲೇ ಬೋರ್ಡ್ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ವಿಭಿನ್ನ ಸಂಡೆಯನ್ನು ಭಾಳ ವರ್ಷಗಳ ನಂತರ ಜನ ನೋಡ್ತಾ ಇದ್ದಾರೆ. ಯುದ್ಧದ ಟೈಮ್ನಲ್ಲಿ ನಾವೆಲ್ಲ ಹೆಂಗೆ ಕೆಲಸ ಮಾಡ್ತಾ ಇದ್ವಿ, ಹೆಂಗಿತ್ತು ಅಂತ ಹೇಳ್ಕೊಳ್ಳೋಕೆ ಪ್ರಾಬಬ್ಲಿ ಇದೊಂದು ಸ್ಟೋರಿ ಅಂತ ಅನಿಸುತ್ತೆ. ಹೋಟೆಲ್ಗಳ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಸಂಡೇ ಮನೇಲಿ ಒಂದು ದಿವಸ ರೆಸ್ಟ್ ತೊಗೊಳ್ಳೋಣ, ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಅಂತ ಗ್ರಾಹಕರು ಹೋಟ್ಲು ಕಡೆ ಮುಖ ಮಾಡಿದ್ದಾರೆ. ನಿಮ್ಮ ದೃಶ್ಯಗಳಲ್ಲಿ ನೋಡ್ಬೋದು, ಹೋಟ್ಲೊಂದರಲ್ಲಿ ಯಾವ ರೀತಿ ಜನ ಕೂತ್ಕೊಂಡು ತಮಗೆ ಬೇಕಾಗಿದ್ದಂಥ ತಿನಿಸುಗಳನ್ನ ತಿಂತಿದ್ದಾರೆ. ಅಂದರೆ ತಮಗೆ ಬೇಕಾಗಿದ್ದಂತೆಲ್ಲ ಹೋಟ್ಲಲ್ಲಿ ಈಗ ಇರುವಂಥದ್ದು ಲಿಮಿಟೆಡ್ ಐಟಮ್ಸ್ ಮಾತ್ರ, ಐಟಮ್ಸ್ನೇ ತೊಗೋಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಇದಕ್ಕೆ ಕಾರಣ ಆಗಿರುವಂಥದ್ದು ಗ್ಯಾಸ್ ಸಪ್ಲೈ ಸ್ಟಾಪ್ ಆಗಿರುವಂಥದ್ದು. ಇಲ್ಲೂ ಹೋಟೆಲ್ ಸನ್ಮಾನ್ ಅಂತ ಶೇಷಾದ್ರಿಪುರಮಲ್ಲಿ ಇರುವಂಥದ್ದು, ಇಲ್ಲಿ ತುಂಬ ದೊಡ್ಡದಾಗಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಗ್ರಾಹಕರ ಗಮನಕ್ಕೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ತೊಂದರೆ ಇರುವುದರಿಂದ ಲಿಮಿಟೆಡ್ ಐಟಮ್ ದೊರೆಯುತ್ತದೆ, ದಯವಿಟ್ಟು ಗ್ರಾಹಕರು ಸಹಕರಿಸಬೇಕು ವಿನಂತಿ ಅಂತ. ಕೆಲವು ಐಟಮ್ಗಳನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ರೆ ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಆಗುವಂಥ ಐಟಮ್ಗಳು, ಜೊತೆಗೆ ಸೌತ್ ಇಂಡಿಯನ್ ಮಿಲ್ಸ್ ದೊರೆಯೋದಿಲ್ಲ ಅಂತಲೂ ಬೋರ್ಡ್ ಹಾಕಿದ್ದಾರೆ. ಊಟದ ವ್ಯವಸ್ಥೆ ನಾರ್ತ್ ಇಂಡಿಯನ್ ಮಿಲ್ಸ್ ಸಿಗುತ್ತೆ, ಬಟ್ ಕೆಲವು ಐಟಮ್ಗಳು ಮಾತ್ರ ಅಲ್ಲಿರುವಂಥದ್ದು. ನೀವು ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನೇ ರಾಮಕೃಷ್ಣ ಅಂತ, ಅವರನ್ನೇ ಮಾತಾಡಿಸ್ತಾ ಇದ್ರ ಬಗ್ಗೆ. ಸರ್, ಎಷ್ಟು ಸಮಸ್ಯೆ ಆಗ್ತಿದೆ ಸರ್ ಈ ಸಿಲಿಂಡರ್ ಅಭಾವ? ತುಂಬ ಸಮಸ್ಯೆ ಆಗ್ತಾಯಿದೆ ಸರ್. ಯಾಕಂದರೆ ಆ ಕಡೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಈ ಕಡೆ ಬಿಡೋದಕ್ಕೂ ಆಗಲ್ಲ, ಎರಡೂ ಥರದಲ್ಲಿ ತೊಂದರೆನಲ್ಲಿದ್ದೀವಿ. ಬೋರ್ಡ್ಗಳು ಹಾಕ್ಬಿಟ್ಟಿದ್ದೀರಾ, ಸಿಲಿಂಡರ್ ಸಮಸ್ಯೆ ಇದೆ, ಐಟಮ್ಗಳು ಕಮ್ಮಿ ಮಾಡಿದ್ದೀವಿ ಅಂತ. ತುಂಬ ಲಿಮಿಟೆಡ್ ಐಟಮಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ, ತುಂಬ ಲಿಮಿಟೆಡ್. ಬರೀ ಇಡ್ಲಿ, ವಡೆ, ದೋಸೆ ಸಿಗುತ್ತೆ. ಮತ್ತು ಎಲ್ಲ ಈ ಮಾಡಿ ಒಂದು ಬಲ್ಕ್ ಕುಕ್ಕಿಂಗ್ ಮಾಡಿ ಪ್ರಿಸರ್ವ್ ಮಾಡಿ ಇಡುವಂಥ ಐಟಮ್ಗಳೇ ಜಾಸ್ತಿ ಕೊಡ್ತಾಯಿದ್ವಿ. ಹೌದು, ರೈಸ್ ಬಾತು ಆ ಥರ. ಚಟ್ನಿನೇ ಜಾಸ್ತಿ. ಸೊ ಪ್ರಿಫರೆನ್ಸ್ ಸಾಂಬಾರಿಲ್ಲ, ಒನ್ ಟ್ರಿಪ್ ಮಾಡ್ತೀವಿ, ಅದು ಎಲ್ಲಿವರೆಗೆ ಬರುತ್ತೆ ಅಲ್ಲಿಗೆ ಲಾಸ್ಟು. ಸೊ ಇನ್ನು ಮುಂದಕ್ಕೆ ಇದೇ ಥರ ಪ್ರಾಬ್ಲಮ್ ಆದರೆ ಪಕ್ಕದಲ್ಲಿ ಯಾವುದಾದ್ರು ಒಂದು ಚೌಟ್ರಿ ನೋಡೋಣ ಅಂತ ಇದ್ದೀವಿ, ಸೌದೆ ಒಲೆ ಅಡುಗೆ ಮಾಡೋಕ್ಕೆ. ಯಾಕಂದರೆ ಇಲ್ಲಿ ಈ ಕಿಚನ್ನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಿಕ್ಕೆ ಆಗಲ್ಲ. ಎಲೆಕ್ಟ್ರಿಕ್ ಏನಾದ್ರು ವ್ಯವಸ್ಥೆ ಮಾಡಿದ್ದಾರೆ ಸರ್? ಎಲೆಕ್ಟ್ರಿಕ್ ಮಾಡ್ಕೊಂಡಿದ್ದೀವಿ, ಎಲೆಕ್ಟ್ರಿಕ್ ಬಾಯ್ಲರ್ ಎಲೆಕ್ಟ್ರಿಕ್ ಮಾಡಿದ್ದೀವಿ, ಇಂಡಕ್ಷನ್ ಸ್ಟವ್ ಮಾಡ್ಕೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಸಿಲಿಂಡರ್ ಎಲ್ಲಿಂದ ತಗೋತಿದ್ದೀರಾ ಸರ್? ಎಷ್ಟು ಕಷ್ಟ ಆಗ್ತಿದೆ ಸರ್? ಎಷ್ಟು ಕೊಡ್ತಿದ್ದೀರಾ? ಸಿಲಿಂಡರ್ ಬಂದು ನಾವು ಮುಂಚಿಂದನೂ ಪ್ರೈವೇಟು ಆ್ಯಂಡ್ ಗೌರ್ಮೆಂಟ್ ಎರಡು ಮಿಕ್ಸಪ್ಪಲ್ಲಿದ್ದೀವಿ. ಕೆಲವೊಂದು ಪ್ರೈವೇಟ್ ಕಂಪ್ನಿಯವರು ಕೊಡ್ತಾ ಇದ್ದಾರೆ, ಬಟ್ ಅವ್ರದ್ದೇನು ಮ್ಯಾಕ್ಸಿಮಮ್ ರೇಟ್ ಅಥವಾ ತುಂಬ ಹೈ ಅಂತಲೇ ಏನಿಲ್ಲ, ಇದೆ. ಆದವಾಗ ಕೊಡ್ತಾ ಇದ್ದಾರೆ. 1 ಸಿಲಿಂಡ್ರು 2 ಸಿಲಿಂಡ್ರು ಈ ಥರ ಸಿಗುತ್ತೆ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ದಿನ ದುಡ್ಬೇಕಲ್ಲ. ಏನು ಹೇಳ್ತಾರೆ ಕಸ್ಟಮರ್ಸು ಸರ್? ರೇಟ್ ಏನಾದ್ರು ಜಾಸ್ತಿ ಮಾಡಿದ್ದೀರಾ ಸರ್? ಯಾಕಂದರೆ ಕೆಲವರು ಸಿಲಿಂಡರ್ಗೆ ಡಬಲ್ ರೇಟ್ ಕೊಟ್ಟು ತಗೋತಿರೋದ್ರಿಂದ ಆ ಹೊರೇನ ಹೊರಕ್ಕಾಗಲ್ಲ ಅಂತ ಗ್ರಾಹಕರ ಮೇಲೆ ಆಗ್ತಿರೋದು ಸಹಜ ಆಗೋಗಿದೆ. ಖಂಡಿತ. ಯಾಕಂದರೆ ಗ್ರಾಹಕರ ಮೇಲೆ ಹಾಕಬೇಕಾಗತ್ತೆ. ಯಾಕಂದರೆ ಯಾರಿಗೂ ಬರಲ್ಲ, ಕಮ್ಮಿ ರೇಟಿಗೆ ಸಿಕ್ಕಲ್ಲ. ಈಗ ಕಮ್ಮಿ ರೇಟಿಗೆ ಸಿಗಲ್ಲಪ್ಪ, ನೀವು ಯಾಕೆ ಹೋಟ್ಲ್ ಓಪನ್ ಮಾಡಿರೋ ಕೇಳಿದ್ರೆ ನಮ್ಮನ್ನು ನಂಬ್ಕೊಂಡು ತುಂಬ ಜನ ನಮ್ಮ ಜೊತೆ ಕೆಲಸದವರಿದ್ದಾರೆ. ನಾವೆಲ್ಲರೂ ನೋಡ್ಕೋಬೇಕಾಗತ್ತೆ, ಮಾಡಬೇಕಾಗತ್ತೆ. ಆದರೆ ನಾವಿನ್ನು ಅನಿವಾರ್ಯ ಆಯ್ಕೆಗಳು ಅಂತ ಹೇಳಿ ಹೋಟೆಲ್ ಮಾಲೀಕರು ಕೂಡ ಹೇಳ್ತಾ ಇರೋದನ್ನು ಗಮನಿಸ್ತಾ ಇದ್ವಿ ನಾವು. ಹೋಟೆಲ್ ಮಾಲೀಕರಿಗೆ ಮಾತ್ರ ಅನಿವಾರ್ಯ ಆಯ್ಕೆ ಅಲ್ಲ, ಗ್ರಾಹಕರಿಗೂ ಅದೇ ರೀತಿ ಇದೆ. ಮತ್ತು ಇನ್ನೂ ಜಾಸ್ತಿ ಪ್ರೈಸ್ ಹೈಕ್ ಆದರೆ ಏನು ಕತೆ ಅಂತ. ಆಮೇಲೆ ಮುಖ್ಯವಾಗಿ ಭಾರತ ಇದರಿಂದ ಕಲ್ತ್ಕೊಳ್ಬೇಕಾಗಿರೋ ಪಾಠ ಒಂದೇ, ಯಾವುದ್ರ ಮೇಲಾದರೂ ಅತಿ ಹೆಚ್ಚು ಡಿಪೆಂಡ್ ಆಗೋದು ಒಳ್ಳೆಯದಲ್ಲ ಅಂತ. LPG ಏಕಸ್ವಾಮ್ಯದ ಕಾರಣ ಇವತ್ತು ಈ ಸ್ಥಿತಿನಲ್ಲಿ ನಾವಿದ್ದೀವಿ.